ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ವಿಜ್ಞಾನ SS ನ ನೋಟ್ಸ್, ಕ್ವಶನ್ ಪೇಪರ್ಗಳಿದ್ದಾವೆ, ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಇದೆ, ಆಮೇಲೆ ಕ್ವಿಜ್ಗಳಿದ್ದಾವೆ, ಕ್ವಶನ್ ಬ್ಯಾಂಕ್ ಇದ್ದಾವೆ. ಒಂದ್ಸರಿ ನೋಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಪ್ರಶ್ನೆ 1, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಡ್ಯಾಶ್ರಲ್ಲಿ ಸ್ಥಾಪಿಸಲಾಯಿತು 1885. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ಡ್ಯಾಶ್ ದಾದಾಬಾಯಿ ನವರೋಜಿ. ಪ್ರಶ್ನೆ 3, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಡ್ಯಾಶ್ ರವರು ಘೋಷಿಸಿದರು ಬಾಲಗಂಗಾಧರ ತಿಲಕ. ಪ್ರಶ್ನೆ 4, ಅಲಿ ಸಹೋದರರು ನಡೆಸಿದ ಚಳುವಳಿ ಉತ್ತರ ಖಿಲಾಫತ್ ಚಳುವಳಿ. ಪ್ರಶ್ನೆ 5, ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಡ್ಯಾಶ್ ರವರು ಮಂಡಿಸಿದರು ಮೊಹಮ್ಮದ್ ಅಲಿ ಜಿನ್ನಾ. ಪ್ರಶ್ನೆ 6, 1929 ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ 7, ಮಹಾಡ್ ಮತ್ತು ಕಾಳಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಡ್ಯಾಶ್ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 8, ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟ್ನ ನೇತೃತ್ವವನ್ನು ಡ್ಯಾಶ್ ರವರು ವಹಿಸಿದ್ದರು ಉತ್ತರ ಕ್ಯಾಪ್ಟನ್ ಲಕ್ಷ್ಮಿ. ಪ್ರಶ್ನೆ 9, ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಡ್ಯಾಶ್ ಎಂಬಲ್ಲಿ ನಡೆಸಿದರು ಸಬರ್ಮತಿ ಆಶ್ರಮದ ಬಳಿ ಇರ್ತಕ್ಕಂಥ ಸೂರತ್ ಅಂತಕ್ಕಂಥಲ್ಲಿ ಅಂತ ಇದೆ. ಪ್ರಶ್ನೆ 10, ಕ್ವಿಟ್ ಇಂಡಿಯಾ ಚಳವಳಿಯು ಡ್ಯಾಶ್ ರಲ್ಲಿ ನಡೆಯಿತು 1942. ರೈಟ್ ಆನ್ಸರ್. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ನೀಡಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆದಿದ್ದೀವಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರಲ್ಲಿ ಆಯ್ಕೆ B A.O. ಹ್ಯೂಮ್ ಇದು ಸರಿಯಾದ ಉತ್ತರ ಇತ್ತು. ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರಲ್ಲಿ ಆಯ್ಕೆ C ಬಾಲಗಂಗಾಧರ ತಿಲಕ್ ಸರಿಯಾದ ಉತ್ತರ. ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷದಲ್ಲಿ ಆಯ್ಕೆ B 1923. ರೈಟ್ ಆನ್ಸರ್. ಪ್ರಶ್ನೆ 4, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಆಯ್ಕೆ D ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥದ್ದು ಸರಿ ಇತ್ತು. ಪ್ರಶ್ನೆ 5, ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾಗಿದ್ದವರು ಡ್ಯಾಶ್ ಇದೆ ಆಯ್ಕೆ D ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಇತ್ತು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಿಸಬೇಕು. ಪ್ರಶ್ನೆ 1, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಮೊದಲು ಇದ್ದ ಸಂಘಟನೆಗಳು ಯಾವುವು? ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ, ದ ಇಂಡಿಯನ್ ಅಸೋಸಿಯೇಷನ್ ಅಂತಕ್ಕಂಥ 4 ಸಂಘಟನೆಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಮೊದಲು ಇದ್ದವು. ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆಗಳು ಏನು? ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಿ, ಸೈನಿಕರ ವೆಚ್ಚವನ್ನು ಕಡಿಮೆ ಮಾಡಿ, ಉತ್ತಮ ಶಿಕ್ಷಣವನ್ನು ಕೊಡಿ, ಬಡತನದ ಬಗ್ಗೆ ಅಧ್ಯಯನ ಮಾಡಿ ಪರಿಹಾರ ಕ್ರಮ ಕೈಗೊಳ್ಳಿ ಅಂತ ಇವೆಲ್ಲ ಬೇಡಿಕೆಗಳು ಬ್ರಿಟಿಷರ ಮುಂದೆ ಮಂದಗಾಮಿಗಳು ಇಡ್ತಾರೆ. ಪ್ರಶ್ನೆ 3, ಸಂಪತ್ತಿನ ಸೋರಿಕೆ ಸಿದ್ಧಾಂತ ವಿಶ್ಲೇಷಿಸಿ ಅಂತ ಇದೆ. ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡ್ಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಮಂಡನೆಯನ್ನು ಮಾಡ್ತಾರೆ. ಆಮದನ್ನು ಹೆಚ್ಚಿಸ್ತಾರೆ, ರಫ್ತನ್ನು ಕಡಿಮೆ ಮಾಡಿದ್ದರಿಂದ ದೇಶದ ಸಂಪತ್ತು ಇಂಗ್ಲೆಂಡ್ಗೆ ಹರಿಯಲು ಕಾರಣ ಆಯಿತು ಅಂತ ಹೇಳ್ತಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಡ್ತಕ್ಕಂಥ ವೇತನ, ನಿವೃತ್ತಿ ವೇತನ, ಆಡಳಿತಾತ್ಮಕ ವೆಚ್ಚ ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಅಪಾರ ಸಂಪತ್ತು ಬ್ರಿಟನ್ಗೆ ಪರೋಕ್ಷವಾಗಿ ಹರಿದು ಹೋಯಿತು ಅಂತ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಸಂಪತ್ತಿನ ಸೋರುವಿಕೆ ಸಿದ್ಧಾಂತದಲ್ಲಿ ವಿಶ್ಲೇಷಿಸಿ ಜನರ ಮುಂದೆ ಇಡ್ತಾರೆ. ಪ್ರಶ್ನೆ 4, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿನ ಕ್ರಾಂತಿಕಾರಿಗಳನ್ನು ಹೆಸರಿಸಿ. PD ಸಾವರ್ಕರ್, ಅರಬಿಂದೋ ಘೋಷ್, ಅಶ್ವಿನಿ ಕುಮಾರ್ ದತ್ತ, ಶ್ಯಾಮಜಿ ಕೃಷ್ಣ ವರ್ಮ, ರಾಸ್ ಬಿಹಾರಿ ಬೋಸ್, ಮೇಡಮ್ ಕಾಮಾ, S ಖುದಿರಾಮ್ ಬೋಸ್. ಸೊ ಇವರೆಲ್ಲರೂ ಕೂಡ ಏನಪ್ಪ ಅಂತಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿನ ಕ್ರಾಂತಿಕಾರಿಗಳು ಆಗಿದ್ದಾರೆ. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ತಿಳಿಸಿ. ಬಾಲಗಂಗಾಧರ ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೀನಿ ಅಂತ ಘೋಷಣೆ ಕೊಡ್ತಾರೆ. ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸ್ತಾರೆ, ಬ್ರಿಟಿಷರ ವಿರುದ್ಧ ಸಜ್ಜನ್ನು ಮಾಡ್ತಾರೆ. ವಿಶೇಷವಾಗಿ ಗಣೇಶ ಉತ್ಸವ, ಶಿವಾಜಿ ಉತ್ಸವ, ದುರ್ಗಾ ಉತ್ಸವ ಮೂಲಕ ಜನರನ್ನು ಹೋರಾಟಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾರೆ. ಇವರು ಕೇಸರಿ ಮತ್ತು ಮರಾಠ ಪತ್ರಿಕೆ ಆರಂಭ ಮಾಡ್ತಾರೆ. ಕ್ರಾಂತಿಕಾರಿ ಬರವಣಿಗೆಗಳಿಂದ ಜನರನ್ನು ಕೆರಳುತ್ತದೆ ಮನಸ್ಸು. ಸೊ ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧನ ಮಾಡ್ತದೆ. ಗೀತಾ ರಹಸ್ಯ ಅಂತಕ್ಕಂಥ ಕೃತಿ ಜೈಲಿನಲ್ಲಿದ್ದುಕೊಂಡೇ ಬರೀತಾರೆ. ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಚ್ಚಿನ ತೀವ್ರತೆಯನ್ನು ತಂದು ಕೊಡ್ತದೆ. ಮುಂದಿನ ಪ್ರಶ್ನೆ, ಬಂಗಾಳದ ವಿಭಜನೆ ಹಿಂಪಡೆಯಲು ಕಾರಣಗಳು ಏನು? ಮೊದಲೇದು, ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧವನ್ನು ಮಾಡ್ತದೆ, ದೇಶಾದ್ಯಂತ ಪ್ರತಿರೋಧಗಳು ಹೆಚ್ಚಾಗ್ತವೆ. ನೆಕ್ಸ್ಟ್ ಏನಾಗ್ತದೆ ಅಂದರೆ ಸ್ವದೇಶಿ ಆಂದೋಲನಕ್ಕೆ ಕರೆಯನ್ನು ಕೊಡ್ತಾರೆ. ಈ 3 ಆಯ್ಕೆಗಳಿಂದ 3 ಅಂಶಗಳಿಂದ 1905 ಬಂಗಾಳದ ವಿಭಜನೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಹಿಂದಕ್ಕೆ ಪಡಿತಾರೆ.
ಚೌರಿ ಚೌರಾ ಘಟನೆಯನ್ನು ವಿವರಿಸಿ ಅಂತ 7ನೇ ಪ್ರಶ್ನೆ ಇದೆ. ಇಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾ ಅಂತಕ್ಕಂಥಲ್ಲಿ 1922ರಂದು ಸ್ವಾತಂತ್ರ್ಯ ಯೋಧರು ಅಸಹಕಾರ ಚಳವಳಿಗೆ ಧುಮಿಕ್ ಬಿಡ್ತಾರೆ. ಇಲ್ಲಿ ಶಾಂತಿಯುತವಾಗಿ ನಡೀತಕ್ಕಂಥ ಚಳವಳಿ ಪೊಲೀಸರು ಏನು ಮಾಡ್ತಾರಪ್ಪ ಅಂದ್ರೆ ಈ ಚಳವಳಿಗಾರರ ಮೇಲೆ ಹಲ್ಲೆಯನ್ನ ಮಾಡ್ತಾರ. ಇದರಿಂದ ರೊಚ್ಚಿಗಿರ್ತಕ್ಕಂಥ ಜನ ಆ ಪೊಲೀಸ್ ಠಾಣೆಗೆ ನುಗ್ಗಲು ಪ್ರಯತ್ನವನ್ನ ಮಾಡ್ತಾರ. ಅವಾಗ ಪೊಲೀಸರು ಜನರ ಮೇಲೆ ಗೋಲಿಬಾರನ್ನ ನಡೆಸ್ತಾರ. ಇದರಿಂದ ಇನ್ನಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಸಿಟ್ಟಿಗಳ್ತಾರ. ಅದೇ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥ 22 ಜನ ಪೊಲೀಸರನ್ನ ಸಜೀವವಾಗಿ ದಹನವನ್ನ ಮಾಡಿಬಿಡ್ತಾರ. ಇದನ್ನೇ ಚೌರಿ ಚೌರಾ ಘಟನೆ ಅಂತ ಕರೆದಿದ್ದಾರೆ. ಮುಂದಿನ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹ ವಿವರಿಸಿ. ಗಾಂಧೀಜಿ ಮತ್ತು ಇರ್ವಿನ್ ನಡುವೆ ಏನಾಗ್ತದಪ್ಪ ಅಂದ್ರೆ ಒಂದಿಷ್ಟು ಬೇಡಿಕೆಗಳನ್ನು ಇರ್ವಿನ್ ಮುಂದೆ ಗಾಂಧೀಜಿಯವರು ಇಡ್ತಾರೆ. ಅದರಲ್ಲಿ ಉಪ್ಪಿನ ತೆರಿಗೆ ರದ್ದತಿ ಕೂಡ ಒಂದಿರ್ತದ. ಅವ್ರು ಹೇಳ್ತಾರೆ ಗಾಂಧೀಜಿಯವರು, ಈ ಬೇಡಿಕೆ ಈಡೇರದೆ ಹೋದಲ್ಲಿ ನಾವು ಕಾನೂನು ಭಂಗ ಚಳವಳಿ ಆರಂಭ ಮಾಡ್ತೀವಿ ಅಂತ ಹೇಳ್ತಾರೆ. 1930ರಲ್ಲಿ ಸಬರಮತಿ ಆಶ್ರಮದಿಂದ ಸೂರತ್ ಸಮೀಪದ ಸಮುದ್ರ ತೀರದ ದಂಡೆಯವರೆಗೆ ಗಾಂಧೀಜಿ ತಮ್ಮ ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ದಂಡಿಯ ಕಡಲ ತೀರದಲ್ಲೇ ತಾವೇ ಏನು ಮಾಡ್ತಾರಪ್ಪ ಅಂದ್ರೆ ಉಪ್ಪು ತಯಾರಿಸಿ ಕಾನೂನು ಭಂಗ ಚಳವಳಿ ಆರಂಭ ಮಾಡ್ತಾರೆ. ಇದನ್ನೇ ದಂಡಿ ಸತ್ಯಾಗ್ರಹ ಅಂತ ಕರೆದಿದ್ದಾರೆ. ಇನ್ನು ಕ್ವಿಟ್ ಇಂಡಿಯಾ ಚಳವಳಿ ವಿಫಲವಾಗಲು ಕಾರಣಗಳು ಏನು ಅಂತ ಕೇಳಿದ್ದಾರೆ. ಮೊದಲನೇದು, ಗಾಂಧೀಜಿ ಸೇರಿದಂತೆ ಪ್ರಮುಖ ನಾಯಕರನ್ನ ಬ್ರಿಟಿಷರು ಈ ಸಮಯದಲ್ಲಿ ಜೈಲಿನಲ್ಲಿ ಇಡ್ತಾರೆ. ಆಮೇಲೆ ಕಾಂಗ್ರೆಸ್ಸೇತರ ಸಂಘಟನೆಗಳು ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲ ಜನತೆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಂತ ಇರ್ತದೆ, ಬಟ್ ಭಾಗವಹಿಸೋದಿಲ್ಲ. ಜನರಿಂದನೇ ಹಣವನ್ನು ಸಹಿತ ಸಂಗ್ರಹವನ್ನು ಮಾಡಿರ್ತಾರೆ. ವಿಶೇಷವಾಗಿ ಮುಸ್ಲಿಂ ಲೀಗ್ ಇದರಲ್ಲಿ ಭಾಗವಹಿಸಿರೋದಿಲ್ಲ. ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಕಂಡುಬಂದ ತೀವ್ರಗಾಮಿಗಳು. ಅರಬಿಂದೋ ಘೋಷ್, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಅಂತ ಉತ್ತರ ಇತ್ತು. ಇನ್ನು 2ನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದ ಫಲಿತಾಂಶ ಏನು ಅಂತ ಕೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಪರಿಷತ್ನಲ್ಲಿ ಭಾಗವಹಿಸ್ತದ. ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡಬೇಕಂತ ಹೇಳ್ತಾರೆ, ಬಟ್ ಗಾಂಧೀಜಿ ಅವರು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಇದೇ ವಿಷಯ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ಆಗ್ತದ. ಆದ್ರೆ ಇಲ್ಲಿ ಯಾವುದೇ ತೀರ್ಮಾನ ಮಾಡೋದಿಲ್ಲ, ಬಟ್ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡೋದಾಗಿ ಹೇಳ್ತಾರೆ. ಆಮೇಲೆ 1932ರಲ್ಲಿ ಬ್ರಿಟಿಷರು ಮತೀಯ ಮಸೂದೆ ಜಾರಿ ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯಲ್ಲಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರು ಆ ಹುದ್ದೆಯನ್ನು ಬಿಡ್ತಾರೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ತಾರೆ. ಜಾಗತಿಕ ಯುದ್ಧದಲ್ಲಿ ಭಾರತ ಭಾಗವಹಿಸುವಿಕೆಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಬ್ರಿಟಿಷರು ಇವರನ್ನು ಗೃಹ ಬಂಧನದಲ್ಲಿ ಇಟ್ಟಿರ್ತಾರೆ. ಇದನ್ನು ತಪ್ಪಿಸಿ ಜರ್ಮನಿಗೆ ಓಡಿ ಹೋಗ್ತಾರೆ. ಅಲ್ಲಿ ಹಿಟ್ಲರ್ನ ಸಹಾಯವನ್ನು ಪಡೆಯುವ ಭರವಸೆಯನ್ನು ಕೊಡ್ತಾರೆ. INAದ ಮುಂಕಟ್ಟತ್ವವನ್ನು ಪಡಿತಾರೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸ್ತೀನಿ ಅಂತ ಕರೆ ಕೊಡ್ತಾರೆ. ದೆಹಲಿ ವಶಪಡಿಸಲು ಯುದ್ಧ ತಂತ್ರ ರೂಪಿಸ್ತಾರೆ. ಆಕಸ್ಮಿಕ ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದುತ್ತಾರೆ. ಒಂದೇ ಪ್ರಶ್ನೆ ಇದೆ, ಅದಕ್ಕಾಗಿ ಉತ್ತರಕ್ಕಿಂತ ಹೋಗೋ ಮುಂಚೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯ ವಿವರಿಸಿರಿ. ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿ ಈ ಬುಡಕಟ್ಟುಗಳ ಜನಾಂಗದ ಬಂಡಾಯಕ್ಕೆ ಕಾರಣ ಆಗ್ತದೆ. ಸಂತಾಲರ ದಂಗೆ, ಕೋಲರ ದಂಗೆ, ಮುಂಡ ಚಳವಳಿ ಪ್ರಮುಖ ಇದಾವ. ಕರ್ನಾಟಕದಲ್ಲಿ ಹಲಗಲಿ ಬೇಡರ ದಂಗೆ ಸಹಿತ ನಡೀತದ. ಮುಖ್ಯವಾಗಿ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ರೈತರು ನಿರ್ಗತಿಕರಾಗಿರ್ತಾರೆ. ಜಮೀನು ಜಮೀನ್ದಾರರ ಕೈ ಸೇರ್ತದ. ಸಂತಾಲರು ರಹಸ್ಯ ಸಭೆಗಳನ್ನು ಮಾಡ್ತಾರೆ. ಜಮೀನ್ದಾರು ಮತ್ತು ಲೇವಾದೇವಿಗಾರರು ಪಲಾಯನವನ್ನು ಮಾಡ್ಕೊಂಡು ಹೋಗ್ತಾರೆ. ಬಟ್ ಬ್ರಿಟಿಷರು ಸೈನ್ಯ ಬಳಸಿ ಸಂತಾಲರ ದಂಗೆಗೆ ಒಂದೇನು ಮಾಡ್ತಾರಪ್ಪ ಅಂದ್ರೆ ಹತ್ತಿಗೆ ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತು. ಪಾಠ ಬಹಳ ದೊಡ್ಡದಿತ್ತು. ಇವತ್ತು ನಮಗೆ ಟೈಮ್ ಸಿಕ್ಕಿತ್ತು ಆ ಪಾಠದ ಕ್ವಶನ್ಸನ್ನೇ ಆನ್ಸರ್ಸ್ಗಳನ್ನು ಹಾಕಲಿಕ್ಕೆ.